ಸರದೆಯ ಸಜ್ಜನ ಸ್ನೇಹಿತರೆ, ನೀವು ಎಲ್ಲರನ್ನ ಸಂತೋಷಪಡಿಸಲು ಪ್ರಯತ್ನಿಸುತ್ತಿರುತ್ತೀರಿ, ಆದರೆ ನಿಮ್ಮನ್ನು ನೀವು ಕಳೆದುಕೊಳ್ಳುತ್ತಿರುತ್ತೀರಿ. ಒಂದು ಕ್ಷಣ ಯೋಚಿಸಿ ನೋಡಿ. ಸ್ವಾಭಿಮಾನ ಅನ್ನೋದು ಅಹಂಕಾರ ಅಲ್ಲ. ಸ್ವಾಭಿಮಾನ ಅನ್ನೋದು ನನ್ನ ಮೌಲ್ಯ ನನಗೆ ಗೊತ್ತಿದೆ ಅನ್ನೋ ಧೈರ್ಯ. ಎಲ್ಲರಿಗೂ ಹೌದು ಅನ್ನೋದು ಒಳ್ಳೆಯ ಗುಣ ಅಲ್ಲ. ಕೆಲವೊಮ್ಮೆ ಇಲ್ಲ ಅನ್ನೋದು ನಿಮ್ಮ ಆತ್ಮಕ್ಕೆ ಗೌರವ. ನಿಮ್ಮ ಸಮಯ, ನಿಮ್ಮ ಶ್ರಮ, ನಿಮ್ಮ ಭಾವನೆಗಳು ಇವುಗಳು ಆಟದ ವಸ್ತುಗಳಲ್ಲ. ನಿಮ್ಮ ಮೌನವನ್ನು ದುರ್ಬಲತೆ ಎಂದು ಕಂಡವರು ಬಹಳ ಜನ ಇರುತ್ತಾರೆ. ಆದರೆ ನೆನಪಿರಲಿ, ಮೌನದಲ್ಲೂ ಶಕ್ತಿ ಇದೆ. ನಿಮ್ಮನ್ನು ಕೆಳಗೆ ಮಾಡೋ ಜನರ ಮುಂದೆ ನೀವು ತಲೆ ತಗ್ಗಿಸಬೇಕಾಗಿಲ್ಲ. ಯಾಕೆಂದರೆ ನೀವು ಹುಟ್ಟಿದ್ದೇ ಯಾರಿಗೂ ಕಡಿಮೆಯಾಗಿ ಬದುಕಲು ಅಲ್ಲ. ಸ್ವಾಭಿಮಾನ ಅಂದರೆ ಜಗಳ ಮಾಡುವುದಲ್ಲ. ಸ್ವಾಭಿಮಾನ ಅಂದರೆ ನಿಮ್ಮ ಗಡಿ ನಿಮಗೆ ಗೊತ್ತಿರೋದು. ನಿಮ್ಮ ಕನಸುಗಳ ನನಸಿನ ಅನುಮತಿಗಾಗಿ ಯಾರಿಗೂ ಕಾಯಬೇಕಾಗಿಲ್ಲ. ನಿಮ್ಮ ಮೌಲ್ಯವನ್ನು ಯಾರಾದರೂ ಒಪ್ಪಿಕೊಳ್ಳಬೇಕು ಅಂತ ಕಾಯೋದು ಬೇಡ. ನಿಮ್ಮ ಜೀವನದ ಕಥೆಯಲ್ಲಿ ನೀವೇ ನಾಯಕ, ನೀವೇ ನಾಯಕಿ. ಹಿಂದಿನ ಪಾತ್ರವಾಗಿ ನಿಮ್ಮನ್ನು ಯಾರು ಬಳಸಬಾರದು. ಇಂದು ಒಂದು ನಿರ್ಧಾರವನ್ನು ಮಾಡಿ, ನಿಮ್ಮನ್ನು ನೀವು ಗೌರವಿಸುವ ನಿರ್ಧಾರ. ಯಾಕೆಂದರೆ ಸ್ವಾಭಿಮಾನ ಇರುವವರು ಒಂಟಿಯಾಗಬಹುದು, ಆದರೆ ಎಂದಿಗೂ ತುಳಿಯಲ್ಪಡುವುದಿಲ್ಲ. ಅವರು ಯಾವತ್ತೂ ತಮ್ಮತನದಲ್ಲಿ ಮೆರೆಯುತ್ತಾರೆ.